ಅಯ್ಯೋ ಯಪ್ಪ ಎಷ್ಟು ಗಟ್ಟಿ ಇದೆ ಗುರು. ಕಚೋರಿನ ಬ್ರೇಕ್ ಮಾಡ್ದಂಗೆ ಆಗೋಯ್ತು ನನಗಂತೂ. ಶಾವಿಗೆ ಒಟ್ಟಿಗೆ ರಸಾಯನ ಗುರು. ವಾವ್, ಹೇಗಿದೆ ನೋಡಿ. ಟಿಪಿಕಲ್ ಮಂಗಳೂರು ಸ್ಟೈಲ್ ತಿಂಡಿ ನೀವೇನಾದ್ರೂ ಮಂಗಳೂರಲ್ಲಿ ಮಾಡಬೇಕಾದ್ರೆ ಇದೊಂದು ಮಸ್ಟ್ ವಿಸಿಟಿಂಗ್ ಸ್ಪಾಟು. ದೇವಸ್ಥಾನ ಪ್ರಸಾದ ತಿಂದಂಗೆ ಒಂದು ಫೀಲ್. ಅದು ಷಣ್ಮಾತ್ಮ ದೇವಸ್ಥಾನ ಪ್ರಸಾದ ತಿಂದರೆ ಯಾವ ತರ ಫ್ಲೇವರ್ ಬರುತ್ತೋ ಸೇಮ್ ಟು ಸೇಮ್ ಅದೇ ತರನೇ ಇದೆ. 27 ವರ್ಷ ಅಂದ್ರೆ ಸುಮ್ಮನೆ 1999ರಲ್ಲಿ ಶುರುವಾದಂತ ಒಂದು ಬ್ರ್ಯಾಂಡ್. ಅಡಿಕ್ಟ್. ನಮಸ್ಕಾರ, ನಾನು ಶುಭ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನೆಲ್ ಗುರು. ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಮಂಗಳೂರು ಗೈಸ್. ಮಂಗಳೂರಲ್ಲಿ ಬೆಳಿಗ್ಗೆ ಒಂದು ತಿಂಡಿ ಮಾಡೋಣ ಅಂತ ಹುಡುಕ್ತಿರ್ಬೇಕಾದ್ರೆ ನಮ್ಮ ಫಾಲೋವರ್ ಒಬ್ರೆ ಈ ಒಂದು ಜಾಗನ ಸಜೆಸ್ಟ್ ಮಾಡಿದ್ರು. ಯಾವ ಜಾಗ ಅಂದ್ರೆ ವಿಜಯ್ ಕಾವೂರ್ ರೋಡ್ ಅನ್ನೋ ಒಂದು ಜಾಗದಲ್ಲಿ 1999 ಅಂದ್ರೆ 1999 ಅಲ್ಲಿ ಶುರುವಾದಂತ ಶ್ರೀ ದುರ್ಗಾ ಭವನ ಗೈಸ. ಈ ಲೊಕೇಶನ್ಗೆ ಬಂದು ಒಂದು 2 ವರ್ಷ ಆಗಿದೆ. ಬಟ್ ಇವರ ಬ್ರ್ಯಾಂಡ್ ಶುರುವಾಗಿ ಟೋಟಲಿ 27 ಇಯರ್ಸ್ ಇಂದ ನಡೆಸ್ಕೊಂಡು ಬರ್ತಿರುವಂತಹ ಒಂದು ಸ್ಪಾಟ್. ಬೆಳಿಗ್ಗೆ 6 ಗಂಟೆಯಿಂದ ನಿಮಗೆ ತಿಂಡಿ ಸಿಗುತ್ತೆ, ರಾತ್ರಿ 8:30ವರೆಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಗೈಸ್. 6 ಗಂಟೆಯಿಂದ ಒಂದು 9-9:30 ಟೈಮಲ್ಲಿ ಬಂದ್ಬಿಟ್ರಂತೂ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅಷ್ಟು ಪೀಕ್ ಅಲ್ಲಿ ಕ್ರೌಡ್ ಬರ್ತಾರೆ. ನಾನು ಸ್ವಲ್ಪ ಡಿಲೇ ಮಾಡ್ಕೊಂಡು ಬಂದಿನಿ, ಬಟ್ ನನ್ನ ಟೈಮ್ ಆದ್ರೂ ಕೂಡ ಜನ ಹೆವಿ ಇದ್ದಾರೆ ಅಂತಾನೆ ಹೇಳ್ತೀನಿ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಟೈಮಲ್ಲಿ ನಿಮಗೆ ಚೈನೀಸ್ ಐಟಮ್ಸ್ ನ ಸರ್ವ್ ಮಾಡ್ಕೊಂಡು ಬರ್ತಾರೆ. ನಾವು ಬೆಳಿಗ್ಗೆ ತಿಂಡಿಗೆ ಈ ಟಿಪಿಕಲ್ ಮಂಗಳೂರು ಸ್ಟೈಲ್ ಟಿಫನ್ ಐಟಮ್ಸ್ ನ ಟ್ರೈ ಮಾಡಕ್ಕೆ ಬಂದಿನಿ ಗೈಸ್. ಹೋಗೋಣ, ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ಲೈಕ್, ಶೇರ್, ಕಮೆಂಟ್ ಮರದ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ನಾವು ಆರ್ಡರ್ ಮಾಡಿರೋ ಪ್ರತಿಯೊಂದು ಐಟಮ್ ಬಂದಾಗಿದೆ. ಸುಮಾರು ಐಟಮ್, ಬಟ್ ದೇವ್ರನೆಗೆ ಆರೋಗಿದೆ ಗುರು. ಹೆವಿ ಕ್ರೌಡು ಬರ್ತಾರೆ. ಈ ಟೇಬಲ್ಗೋಸ್ಕರ ವೆಯ್ಟ್ ಮಾಡಿ ನಾವು ಕೂತಿರುವಂಥದ್ದು. ಆಲ್ರೆಡಿ ಟೇಬಲ್ಗೋಸ್ಕರ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ, ಅಷ್ಟು ಪೀಕಲ್ಲಿ ಇರ್ತಾರೆ ಬೆಳಿಗ್ಗೆ ಟೈಮಲ್ಲಿ ಬಂದ್ಬಿಟ್ರಂತೂ. ಸೊ ನಾವೀಗ ಯಾವ್ಯಾವ ಐಟಮ್ ತಗೊಂಡಿದ್ದೆ ಅಂತ ಹೇಳ್ತೀನಿ, ನಂತರ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮೊದಲನೇ ಐಟಮು ಹೆಸರು ಕಾಳು ಉಸ್ಲಿ. ಅದಾದ್ಮೇಲೆ ಹಂಗೆ ಈ ಕಡೆ ಬಂದ್ಬಿಟ್ರೆ ಇಲ್ಲಿ ಕಾಬೂಲ್ ಚೆನ್ನಲ್ಲಿ ಮಾಡುವಂಥ ಒಂದು ಉಸ್ಲಿ, ಆ್ಯಂಡ್ ಈ ಕಡೆ ಬಂದರೆ ಕಡಲೆ ಉಸ್ಲಿ, ಆ್ಯಂಡ್ ಈ ಮಂಗಳೂರಲ್ಲಿ ಮಾತ್ರ ಸಿಗುವಂಥ ಸಂಜೀರಾ ಸ್ವೀಟ್ ಐಟಮು, ಆ್ಯಂಡ್ ಈ ಕಡೆ ಬಂದರೆ ರಾಗಿ ಮಣ್ಣಿ, ಆ್ಯಂಡ್ ಇಲ್ಲಿ ಸೆಟ್ ದೋಸೆ, ಆ್ಯಂಡ್ ಇಲ್ಲಿ ಪುಂಡಿ ಒಟ್ಟಿಗೆ ಸಾಗು ಟೈಪಲ್ಲಿ ಒಂದು ಕೊಟ್ಟಿದ್ದಾರೆ, ಆ್ಯಂಡ್ ಇಲ್ಲಿ ಗೋಳಿ ಬಜ್ಜಿ. ನಾನು ಬಂದಿದ್ದರಿಂದ ಇದೆ ಫಸ್ಟ್ ಟೈಮ್ ನಾನು ಗೋಳಿ ಬಜ್ಜಿ ಟ್ರೈ ಮಾಡ್ತಾ ಇರೋದು ಈ ಸೆಕ್ಟರಲ್ಲಂತೂ. ಆ್ಯಂಡ್ ಈ ಕಡೆ ಬಂದರೆ ಶಾವಿಗೆ, ಇದಕ್ಕೆ ರಸಾಯನ ಕೊಟ್ಟಿದ್ದಾರೆ, ಹಾಕೊಂಡು ಟ್ರೈ ಮಾಡಬೇಕು. ಆ್ಯಂಡ್ ಇಲ್ಲಿ ಕೇಸರಿ ಬಾತು. ಫಸ್ಟ್ ನಾವು ಕೇಸರಿ ಬಾತು ಸ್ವೀಟಿಂದನೇ ಟೇಸ್ಟ್ ಮಾಡೋಕ್ಕೆ ಹೋಗೋಣ. ಐ ಥಿಂಕ್ ಪೈನಾಪಲ್ ಕೇಸರಿ ಬಾತ್ ಗುರು. ಟೇಸ್ಟ್ ಮಾಡೋಣ. ಪೈನಾಪಲ್ ಕೇಸರಿ ಬಾತ್ ಗುರು. ಕಲರ್ ಗಿಲ್ಲರ್ ಏನು ಮಾಡಿ ಸ್ವಲ್ಪ ಗಾರ್ನಿಷ್ ಮಾಡಲ್ಲ, ವೈಟ್ ಇದರಲ್ಲೇ ಮಾಡಿರುವಂಥದ್ದು. ಸೈಕ್ ಆಗಿದೆ. ಫಸ್ಟ್ ಬ್ರೇಕ್ಫಾಸ್ಟ್ ಆಫ್ ದ ಡೇ, ಫಸ್ಟ್ ಊಟ ತಿಂತಾ ಇರೋದು. ಟೇಸ್ಟ್ ಬಡ್ಸ್ ಎಲ್ಲ ಹಂಗೆ ಸ್ವಲ್ಪ ಚಿಗುರ್ಕೊಬಿಡುತ್ತೆ ಅಂತಲೇ ಹೇಳ್ತೀನಿ. ಒಂದು ಬೆಸ್ಟ್ ಸ್ಟಾರ್ಟು. ಓವರ್ ಸ್ವೀಟ್ ಇರಲ್ಲ, ಪ್ರಾಪರ್ ಪ್ರಪೋರ್ಷನಲ್ಲಿ ಸ್ವೀಟ್ ಆಗಿದ್ದಾರೆ. ಒಂಥರ ಚೆನ್ನಾಗಿದೆ, ಆರಾಮಾಗಿ ಟೇಸ್ಟ್ ಮಾಡಿ. ಮಗು ಹೊಡಿತಾ ಇಲ್ಲ. ಚಿಕ್ಕದಾಗಿ ನಿಮಗೆ ಚಂಕ್ಸ್ ಇದೆಲ್ಲ ಸಿಗುತ್ತೆ ನಿಮಗೆ. ಕಚ್ಚಬೇಕಾದ್ರೆ ಆ ಪೈನಾಪಲ್ ಪಲ್ಪ್ ಅಂತೂ ಅದೊಂಥರ ಚೆನ್ನಾಗಿದೆ, ಒಂಥರ ಟ್ಯಾಂಗಿನೆಸ್ ಕೊಡ್ತಾ ಅಂತ ಹೇಳ್ಬೋದು. ಸಖತ್ತಾಗಿದೆ. ಓವರ್ ಶುಗರಿನೆಸ್ ನಿಮಗೆ ಫೀಲ್ ಆಗಲ್ಲ. ಒಂದು ಬೆಸ್ಟ್ ಪ್ರಪೋರ್ಷನಲ್ ಹಾಕಿರುವಂಥ ಒಂದು ಸ್ವೀಟು, ಒಂದು ಬೆಸ್ಟ್ ಸ್ಟಾರ್ಟ್ ಕೇಸರಿ ಬಾತ್. ಅಲ್ಟಿಮೇಟ್. ನೆಕ್ಸ್ಟು ಹೆಸರು ಕಾಳು ಉಸ್ಲಿ. ಸ್ವಲ್ಪ ಸ್ಪೈಸಿ ಟಚ್ಚಲ್ಲಿ ಹೋಗ್ಬಿಡೋಣ. ಹಂಗೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ. ಒಂದು ತಟ್ಟೆ ಪೂರ್ತಿ ಕೊಟ್ಬಿಟ್ಟಿದ್ದಾರೆ ಗುರು. ಉಸ್ಲಿನೇ ತಿಂದ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ ಅಂತಲೇ ಹೇಳ್ತೀನಿ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಲಿಟ್ರಲಿ ಹೆಸರು ಕಾಳು ಉಸ್ಲಿ ತಿನ್ಬೇಕಾದ್ರೆ ನನಗಂತೂ ಈ ಬೀನ್ಸ್ ಪಲ್ಯ ತಿಂದರೆ ಯಾವ ಥರ ಫ್ಲೇವರ್ ಬರ್ತದೆ ಸೇಮ್ ಟು ಸೇಮ್ ಅದೇ ಥರ ಇದೆ. ಯಾಕಂದರೆ ನಮ್ಮ ಮನೆ ಬೀನ್ಸ್ ಜೊತೆಗೆ ಹೆಸರುಗಳೇ ತುಂಬಿಸಿರ್ತಾರೆ. ಸೇಮ್ ಟು ಸೇಮ್ ಅದೇ ಥರ ನನಗೆ ರಿಸಬಲ್ ಆಗ್ತಿದೆ. ಕಾಯಿ ತುರಿ ಹಾಕಿದ್ದಾರೆ, ಅದಾದಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಲೈಟಾಗಿ ನಿಮ್ಗೆ ಒಂದು ಸ್ಪೈಸ್ ಟಿಂಟ್ ಕೊಡುತ್ತೆ, ಒಂಥರ ಚೆನ್ನಾಗಿದೆ. ಚಿಕ್ಕ ಚಿಕ್ಕದಾಗಿರುತ್ತಲ್ಲ, ಸ್ವಲ್ಪ ಜ್ಯೂಸಿ. ಆ ಕಾಯಿ ತುರಿ ಹಾಕಿರೋದಕ್ಕೋಸ್ಕರ ಅದೊಂಥರ ಚೆನ್ನಾಗಿದೆ. ಒಂದು ಬೆಸ್ಟ್ ಸ್ಟಾರ್ಟ್ ಆಗಿರುತ್ತೆ. ಈ ಥರ ಹೆಲ್ತಿಯಾಗಿ ತಿನ್ನೋಕ್ಕೇನೋ ಒಂಥರ ಮಜಾ ಇರುತ್ತೆ ಗುರು. ಸ್ವೀಟ್ ಹೇಳ್ಬೇಡಿ, ಅಂದರೆ ಶುಗರು. ನಾನು ಈ ಥರ ಹೇಳ್ತೇನೆ, ಉಸ್ಲಿ ಐಟಮು ಇದರಲ್ಲಿ ಕಡಲೆ ಕಾಬೂಲಲ್ಲಿ ಏನೋ ಒಂಥರ ಹೆಲ್ತಿಯಾಗಿರುತ್ತೆ, ತಿನ್ನೋಕೆ ಒಂಥರ ಬೆಸ್ಟ್ ಆಗಿರುತ್ತೆ. ನನಗೆ ಪ್ರೈಸಸ್ ಗೊತ್ತಿಲ್ಲ, ಈಸ್ಕೊಂಡು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಬಂದಿರೋ ಅಂತಿದ್ದು ನಾನು ಪಕ್ಕ ಟ್ರೈ ಮಾಡಿ. ತುಂಬ ಇಷ್ಟಪಡ್ತೀರಾ. ಬೆಳಿಗ್ಗೆ 8 ಗಂಟೆ ಮೇಲೆ ಬಂದುಬಿಟ್ರಂತೂ ಹೆವಿ ಕ್ರೌಡ್ ಇರ್ತಾರೆ. ವೆಯ್ಟ್ ಮಾಡಿ ತಿನ್ಕೊಂಡು ಹೋಗೋಷ್ಟು ಜನ ಇರ್ತಾರೆ.
ಆದರೆ ಇವರು ಬೆಳಿಗ್ಗೆ 6 ಗಂಟೆಯಿಂದನೇ ಓಪನಿಂಗ್ ಇದೆ, ರಾತ್ರಿ 8:30 ಗಂಟೆ ರನ್ ಮಾಡ್ಕೊಂಡು ಬರ್ತಾರೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಅದರಲ್ಲಿ ರೊಟ್ಟಿ ಐಟಮ್ಸ್ ಎಲ್ಲ ಡಿಫ್ರೆಂಟಾಗಿ ಕೊಡ್ತೀವಿ ಅಂತ ಹೇಳ್ತಿರು. ಪಾವ್ ಬಜ್ಜಿ ಆ ಥರ ಸಿಗುತ್ತೆ. ರಾತ್ರಿ ಬಂದು ನಿಮಗೆ ಚೈನೀಸ್ ಐಟಮ್ ಆ ಥರ ಸಿಗುತ್ತೆ. ನಮ್ಮ ಸೆಟ್ರ್ ಅದು ಬೇಡ, ಲೋಕಲ್ ಮಂಗಳೂರು ಫುಡ್ಸು ಒಂದು ಟ್ರೈ ಮಾಡಬೇಕಂದ್ರೆ ಮಂಗಳೂರಲ್ಲಿ ಒಂದು ಬೆಸ್ಟ್ ಸ್ಪಾಟ್ ಇದು. ನೆಕ್ಸ್ಟ್ ಐಟಮ್ ಗೋಳಿ ಬಜ್ಜಿ. ಇದನ್ನೆಲ್ಲ ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರೋದು ಗುರು. ಯಪ್ಪ, ನಂದಂತೂ ನೋಡಿ ಬಾಳೆ ಎಲ್ಲನೂ ಹಾಕಿ ತಣ್ಣಗೆ ಹಾಕ್ಸ್ಬಿಟ್ಟು ಆಮೇಲೆ ನಾನು ಟ್ರೈ ಮಾಡ್ತಿದ್ದೀನಿ. ಅದರೊಟ್ಟಿಗೆ ಇಲ್ಲಿ ಚಟ್ನಿ ಕೊಟ್ಟಿದ್ದಾರೆ ನೋಡಿ, ಎಷ್ಟು ತಿಕ್ಕಿದೆ ನೋಡಿ ಗುರು. ಯಪ್ಪ ಹಿಂಗೆ ತಗೊಂಡು ಟೇಸ್ಟ್ ಮಾಡೋಣ. ಆಹಾ, ಭಾಳ ಚೆನ್ನಾಗಿದೆ. ಬಟ್ ಸ್ವಲ್ಪ ಆರೋಗಿದೆ. ಬೋಂಡಾಗಿನ ಸ್ವಲ್ಪ ಮುಂದಕ್ಕೆ ಬರೋದು ಯಾವುದಂದ್ರೆ ಅಲ್ಲಿ ಹಾಕಿರುವಂಥ ಒಂದು ಚಟ್ನಿ, ಆ ಸ್ಪೈಸಿಟಿನ ಸ್ವಲ್ಪ ಜಾಸ್ತಿ ಇದೆ, ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದೆ, ಫುಲ್ ಆ್ಯಂಡ್ ಫುಲ್ ಕ್ರಶ್ ಆಗಿದೆ ಕೂಡ, ಲೈಟಾಗಿ ನಿಮಗೆ ಪಲ್ಪ್ ಸಿಗುತ್ತೆ. ಅದೊಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಹಾ, ಚಟ್ನಿ ಅಂತೂ ಅಲ್ಟಿಮೇಟ್ ಗುರು. ಆ ಸ್ಪೈಸ್ನೆಸ್ಸು, ಹಸಿರು ಮೆಣಸಿನ್ಕಾಯಿ ಬರುತ್ತಲ್ಲ ಅದರ ಫ್ಲೇವರ್ ಅಂತೂ ಸ್ವಲ್ಪ ಜಾಸ್ತಿ ಡಾಮಿನೇಟ್ ಮಾಡ್ತಿದೆ ನನಗಂತೂ. ಈ ಬೋಂಡ ಕೀಳಬೇಕಂದ್ರೆ ಒಂದೊಂದು ಬೋಂಡಲ್ಲೂ 2 ಮೆಣಸಿನ್ಕಾಯಿ ಬೇಕಂತಾನೆ ಇಟ್ಟಂಗಿದೆ. ಯಾಕಂದರೆ ಯಾವುದೇ ಬೋಂಡ ತಗೊಳ್ಳಿ ಮೆಣಸಿನ್ಕಾಯಿ ಅಂತೂ ಮಿಸ್ ಇಲ್ಲದೆ ಇರುತ್ತೆ. ನೋಡಿ ಇಲ್ಲೇ ಇದೆ ನೋಡಿ, ಕಾಮನ್ ಆಗಿ ಇಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ, ಒಂಥರ ಫ್ರೆಶ್ ಆಗಿದೆ. ಬೆಳಿಗ್ಗೆ ಬಂದು ತಿಂದ್ರಂತೂ ಅಷ್ಟು ಎಂಜಾಯ್ ಮಾಡ್ತಾರೆ ಈ ಬೋಂಡವಂತೂ. ಅಷ್ಟು ಕ್ಲಾಸಿಕ್ ಆಗಿದೆ. ಒಂದು ಪ್ಲೇಟಿಗೆ 4 ಕೊಡ್ತಾರೆ, ಲಾಸ್ಟ್ ಗೊತ್ತಿಲ್ಲ ನನಗೆ, ಬಟ್ ಚೆನ್ನಾಗಿದೆ. ಮೇಯ್ನು ಈ ಚಟ್ನಿ ಎಕ್ಸ್ಟ್ರಾ ಕೇಳಿ ಇಸ್ಕೊಳ್ತೀನಿ, ಅಷ್ಟು ಅದ್ಭುತವಾಗಿರುವಂಥ ಒಂದು ಚಟ್ನಿ, ಸ್ಪೈಸಿ ಚಟ್ನಿ. ಬೋಂಡ ಒಟ್ಟಿಗೆ ತಗೊಂಡು ಅಡಿಕ್ಟ್ ಸಂಜೀರಾ ಟೈಮ್. ಅಯ್ಯೋ ಯಪ್ಪ, ಎಷ್ಟು ಗಟ್ಟಿ ಇದೆ ಗುಡು. ಕಚೋರಿನ ಬ್ರೇಕ್ ಮಾಡ್ದಂಗೆ ಆಗೋಯ್ತು ನನಗಂತೂ. ಹೇಗಿದೆ ನೋಡಿ ಒಳಗಡೆ, ರವೆ ಗಿವೆ ಎಲ್ಲ ಹಾಕ್ಬಿಟ್ಟಿದ್ದಾರೆ ಒಳಗಡೆ, ಎಳ್ಳು ಗಿಳ್ಳೆಲ್ಲ ಕಾಣಿಸುತ್ತೆ. ಟೇಸ್ಟ್ ಮಾಡೋಣ. ಸ್ವೀಟ್ ಐಟಮ್. ಸ್ವೀಟಲ್ಲಿ ಯಾವ ಥರ ರಿಸೆಂಬಲ್ ಆಗುತ್ತೆ ಅಂದರೆ, ಈ ಕಾಜಾ ಸ್ವೀಟ್ ಕೇಳಿರ್ತೀವ, ಮುಸ್ಲಿಂ ರೋಡ್ಗಳಲ್ಲಿ ಕಾಮನ್ ಆಗಿರ್ತಾರೆ. ರಿಂಗ್ನಾಗಿ ಒಂಥರ ಶಂಕ ಥರ ಇರ್ತಾರ, ಸೇಮ್ ಟು ಸೇಮ್ ಅದೇ ಥರ ಇದೆ. ಅದರಲ್ಲೂ ಸ್ವಲ್ಪ ಶುಗರ್ ಸಿರಪ್ ಜಾಸ್ತಿ ಹಾಕಿದರೆ, ಶುಗರ್ ಸಿರಪೇ ಇದ್ದರೆ ಲೈಟಾಗಿ ಒಂದು ಸ್ವೀಟ್ ಟಿಂಟ್ ಕೊಟ್ಟರೆ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಸ್ವಲ್ಪ ಹೆವಿ ಅನ್ಸುತ್ತೆ ಆದರೂ ಕೂಡ. ಮೈನ್ ಮ್ಯಾಟ್ರೆ ಒಳಗೆ ಹಾಕಿರುವಂಥ ರವೆ ಮತ್ತು ಎಳ್ಳು, ಅದ್ರ ಜೊತೆಗೆ ಲೈಟಾಗಿ ಆ ಶುಗರ್ ಟಿಂಟ್ ಸ್ವೀಟ್ ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ. ಇದೆಲ್ಲ ಟಿಪಿಕಲ್ ಮಂಗಳೂರಿನ ಸ್ನ್ಯಾಕ್ ಐಟಮ್ಮು ಸಂಜೀರಾ. ಕೇಳಿದ್ರೆ ನಿಮ್ಗೆ ಇಷ್ಟ ಅಂದರೆ ಜಸ್ಟ್ ಡೂ ಕಾಲ್ ಮೀ. ಚೆನ್ನಾಗಿದೆ. ನೆಕ್ಸ್ಟ್ ಐಟಮ್ ಶಾವಿಗೆ ಒಟ್ಟಿಗೆ ರಸಾಯನ ಗುರು. ವಾವ್, ಹೇಗಿದೆ ನೋಡಿ. ತೆಂಗಿನ ಹಾಲು, ಅದ್ರಲ್ಲಿ ಹಾಕಿರುವಂಥ ಬಾಳೆಹಣ್ಣು ಚೆನ್ನಾಗಿದೆ. ಸ್ವಲ್ಪ ಹಾಲು ಸ್ವಲ್ಪ ಎಕ್ಸ್ಟ್ರಾ ಇಸ್ಕೊಂಡು ತಗೊಳ್ಳಿ, ಚೆನ್ನಾಗಿರುತ್ತೆ. ಹೀಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ತೆಂಗಿನ ಹಾಲು ಒಟ್ಟಿಗೆ ಬಾಳೆಹಣ್ಣು ತಗೊಂಡು ಟೇಸ್ಟ್ ಮಾಡೋಣ. ನಾರ್ಮಲಾಗಿ ನನಗೆ ಶಾವಿಗೆ ಒಟ್ಟಿಗೆ ತೆಂಗಿನ ಹಾಲು ಅಂದರೆ ಪರ್ಸನಲಿ ಸಿಗಾಬಡೆ ಫೇವ್ರೇಟು. ಸ್ವಲ್ಪ ಬಾಳೆನ ಹಾಕ್ಬಿಟ್ಟಿದ್ರೆ ಒಂಥರ ಡಿಫ್ರೆಂಟ್ ಆಗಿದೆ ಅವರು. ನನಗೊಂದು ದೇವಸ್ಥಾನ ಪ್ರಸಾದ ತಿಂದಾಗೆ ಒಂದು ಫೀಲು. ಅದು ಷಣ್ಮಾತ್ಮನ ದೇವಸ್ಥಾನ ಪ್ರಸಾದ ತಿಂದರೆ ಯಾವ ಥರ ಫ್ಲೇವರ್ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಇಲ್ಲಿರೋರ್ಗೆ ಇದು ಇಷ್ಟ ಅಂತ ಅನ್ಸುತ್ತೆ. ಬಾಳೆನ ಹಾಕಿರೋದಕ್ಕೋಸ್ಕರ ನನಗೆ ಸ್ವಲ್ಪ ಓಕೆ ಅಂತಲೇ ಅನ್ನಿಸ್ತಾ ಇದೆ. ಬಟ್ ಯಾವುದೇ ಸ್ವೀಟ್ ಐಟಮ್ ಟ್ರೈ ಮಾಡಿ, ಶುಗರ್ ಪ್ರಪೋರ್ಷನ್ ಅಂತೂ ಪ್ರಾಪರ್ ಆಗಿ ಹಾಕಿದರೆ ಮಗು ಹೊಡಿಯಲ್ಲ, ಆರಾಮಾಗಿ ನೀವು ತಿನ್ಬೋದು. ಬಟ್ ಇದು ಲೈಟಾಗಿ ಆರೋಗ್ಬಿಟ್ಟಿದೆ, ಹೆವಿ ಆರೋಗ್ಬಿಟ್ಟಿದೆ ಅಂತಲೇ ಹೇಳ್ತೀನಿ. ಚೆನ್ನಾಗಿದೆ. ಹಾಲು ಇಟ್ಕೊಂಡು ಕುಡಿಬೇಕು ಅಂದರೆ ಬಾಳೆಹಣ್ಣು ಹಾಕಿದೆ ಜಸ್ಟ್ ತೆಂಗಿನ ಹಾಲು ಇಸ್ಕೊಂಡು ಕುಡಿದ್ರಂತೂ ಒಂದು ಬೆಸ್ಟ್ ಫೀಲಿಂಗ್ ಆಗಿರುತ್ತೆ. ಯಪ್ಪ, ನನಗೆ ಇಷ್ಟಿದ್ದಕ್ಕೆ ಒಂಥರ ಮಕ್ಕಳದಾಗ ಆಗ್ತದೆ, ಹೆವಿ ಫೀಲಿಂಗು. ಓವರ್ ಆಗೋಯ್ತು ಟೈಮ್. ಲಿಟ್ರಲಿ ಈಗ 11 ಗಂಟೆವರೆಗೂ ಜನ ನಾನ್ ಸ್ಟಾಪ್ ಆಗಿ ಬರ್ತಾನೆ ಇದ್ದಾರೆ ತಿಂಡಿಗೋಸ್ಕರ. ಅಷ್ಟು ಲೋಕಲಿ ಪಾಪ್ಯುಲರು. 27 ವರ್ಷ ಅಂದರೆ ಸುಮ್ಮನೆ 1999ರಲ್ಲಿ ಶುರುವಾದಂಥ ಒಂದು ಬ್ರ್ಯಾಂಡ್ ದುರ್ಗಾ ಭವನ್. ಇಷ್ಟು ದಿವಸ ಬಂದಾಗ ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಫಾಲೋವರೊಬ್ಬರು ಅಚಾನಕ್ಕಾಗಿ ಮಂಗಳೂರಲ್ಲಿ ಸಿಕ್ಕಿದಾಗ ನನಗೆ ಒಂದು ಲಿಸ್ಟೇ ಕೊಟ್ಬಿಟ್ರು, ಮಂಗಳೂರು ಈ ಥರ ಪ್ಲೇಸಸ್ ಇದನ್ನೆಲ್ಲ ಟ್ರೈ ಮಾಡಿ ಅಂತ. ಬೆಸ್ಟ್ ಸ್ಪಾಟ್ನೇ ತೋರಿಸ್ತಾರೆ. ಸೊ ಬೆಸ್ಟ್ ವೀಡಿಯೋಸ್ ಬರುತ್ತೆ, ಆದಷ್ಟು ಜನಕ್ಕೆ ಶೇರ್ ಮಾಡಿ.
ಸಪೋರ್ಟ್ ಮಾಡಿ, ಕಂಟಿನ್ಯೂಸ್ ಆಗಿ ನೋಡಿ. ನೆಕ್ಸ್ಟು ನನಗೆ ಇದು ಬೇಡ, ಉಸ್ಲಿ ಸಾಕು, ನಾನು ಹಂಗೆ ನಿಲ್ಲಿಸ್ತೀನಿ ಉಸ್ಲಿನ. ದೋಸೆ ತಿಂದ್ಬಿಟ್ಟು ಬೇರೆ ಯಾವುದೋ ಒಂದು ಐಟಮ್ ತಿಂದು ನಾನು ಓಡಾಡ್ತೀನಿ. ನೆಕ್ಸ್ಟು ಸೆಟ್ ದೋಸೆಗರು ಪುಟಾಣಿ ಆದಂಥ 3 ದೋಸೆನ ಹಾಕ್ಕೊಡಿದ್ರೆ ಅದ್ರ ಜೊತೆಗೆ ಸಾಂಬಾರು ಮತ್ತು ಸಾಗು ಕೊಟ್ಟಿರೋಂಥದ್ದು ಹಂಗೇ ತಗೊಳ್ಳೋಣ. ಯಪ್ಪ ಸ್ವಲ್ಪ ತಿಕ್ಕಿದೆ ಗುರು, ಎಲ್ಲರೂ ಹೋಗಿದೆ ಗುರು ಈ ಸಲ ಅಂತೂ. ಅದ್ರ ಜೊತೆಗೆ ಸಾಗು, ನನಗೆ ಸೆಟ್ ದೋಸೆ ಅಂದರೆ ಆ ಸಾಗು ಪರ್ಸಲಿ ಸಿಗಾಬಿಟ್ಟೆ ಫೇವ್ರೇಟು. ತುಂಬ ಚೆನ್ನಾಗಿರುತ್ತೆ. ವೆಜಿಟೇಬಲ್ ಸಾಗು ಟೇಸ್ಟ್ ಮಾಡೋಣ. ಆಹಾ, ಅದ್ಭುತವಾದಂಥ ಒಂದು ಸಾಗು, ಒಂಥರ ನಾನ್ ವೆಜ್ಗೆ ಕಾಂಬಿನೇಷನ್ ಕೊಡ್ತಾ ಇದ್ದಾರೆ ಸಾಗು ಅಂತೂ. ವೆಜಿಟೇಬಲ್ ಸಾಗು ತುಂಬ ತಿಕ್ಕಿದೆ, ಚೆನ್ನಾಗಿದೆ, ಕ್ರೀಮಿ ಟೆಕ್ಸ್ಚರ್, ಅಲ್ಟಿಮೇಟ್. ಈ ಹೋಟ್ಲಂತೂ ನನಗೆ ಸೆಟ್ ದೋಸೆ ಅವರೇ ಕೊಟ್ಟರು. ಬಟ್ ನಾನು ಸುಮಾರು ಟೇಬಲಲ್ಲಿ ನೋಡಿದ್ದು ಒಂದು ಪ್ಲೇನ್ ಖಾಲಿ ದೋಸೆ ಟೇಬಲ್ ಕೊಡ್ತಿದ್ದಾರೆ. ಅದ್ಭುತವಾಗಿದೆ. ಬರೋರು ಫಸ್ಟ್ ಒಂದು 2 ತೊಗೋತಾರೆ, ಚೆನ್ನಾಗಿ ಇನ್ನೂ ಜಾಸ್ತಿ ತೊಗೋತಾರೆ. ಸ್ವಲ್ಪ ತಿನ್ ಬರುತ್ತೆ. ಈ ಸಾಗು ಒಟ್ಟಿಗೆ ಅಲ್ಟಿಮೇಟ್ ಆಗಿರುತ್ತೆ ಅಂತ ಹೇಳ್ಬೋದು. ಬಟ್ ಏನಂದ್ರೆ ಅವರೆಲ್ಲ ಬಿಸಿ ಇದ್ರೆ ನಾನು ಆರಾಮ್ ತಿಂತಾ ಇದ್ದೀನಿ, ಅಷ್ಟೇ ಪ್ರಾಬ್ಲಮ್ ನಂದು. ಬಟ್ ಸಾಗು ಅಂತೂ ಅಲ್ಟಿಮೇಟ್ ಗುರು, ಡೆಡ್ಲಿ ಕಾಂಬಿನೇಷನ್ ಸೆಟ್ ದೋಸೆಗೆ. ಸೋ ಗುಡ್ ಗೈಸ್, ತಿಂತಾನೆ ಇರ್ತೀರಾ, ಅಷ್ಟು ಚೆನ್ನಾಗಿದೆ. ಶ್ರೀ ದುರ್ಗಾ ಭವನು ಒಂದು ಪ್ಯೂರ್ ವೆಜ್ ಹೋಟೆಲ್ಲು. ಟಿಪಿಕಲ್ ಮಂಗಳೂರು ಸ್ಟೈಲ್ ತಿಂಡಿ ನೀವೇನಾದರೂ ಮಂಗಳೂರಲ್ಲಿ ಮಾಡಬೇಕಾದ್ರೆ ಇದೊಂದು ಮಸ್ಟ್ ವಿಸಿಟಿಂಗ್ ಸ್ಪಾಟು. ಸುಮಾರು ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡಿಕೊಂಡು ಬರ್ತದೆ. ಆರಾಮಾಗಿ ಫ್ಯಾಮಿಲಿ ಒಟ್ಟಿಗೆ ಬರ್ಬೋದು, ಫ್ರೆಂಡ್ಸ್ ಒಟ್ಟಿಗೆ ಬರ್ಬೋದು. ಪಾರ್ಕಿಂಗ್ ಆರಾಮಾಗಿ ಇಲ್ಲಿ ರೋಡ್ ಸೈಡಲ್ಲೇ ಬಿಡೋಕ್ಕೆ ಜಾಗನೂ ಇದೆ. ಆರಾಮಾಗಿ ಬಿಟ್ಟು ನೀವು ಬಂದು ಟೇಸ್ಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಟೈಮಿಂಗ್ಸು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8-8:30ವರೆಗೂ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ನಾನು ಇದರಲ್ಲೇ ರಾಗಿ ಮಣ್ಣು ಇಟ್ಬಿಟ್ಟಿದ್ದೀನಿ, ಪುಂಡಿ ಇಟ್ಟಿದ್ದೀನಿ. ನನಗೆ ಲಿಟ್ರಲಿ ಹೆವಿ ಅನಿಸ್ತದೆ, ಬಿಕಾಸ್ ಇದಾದಮೇಲೆ ಇನ್ನೂ ನನಗೆ 2 ಶೂಟ್ ಕಂಟಿನ್ಯೂಸ್ ಆಗಿ ಯೂಟ್ಯೂಬ್ ಕಂಟೆಂಟ್ನೇ ಮಾಡಬೇಕಾಗಿದೆ. ಸೊ ಸ್ವಲ್ಪ ತಿನ್ನೋಕ್ಕಾಗಲ್ಲ ನನಗೆ. ಒಂದು ಬೆಸ್ಟ್ ಸಜೆಷನ್ ಅಂತ ಅನ್ಕೋತೀನಿ. ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ಹಾಕಿ. ಟೇಸ್ಟ್ ಮಾಡಿಲ್ಲ ಅಂದರೆ ಪಕ್ಕ ಈ ಕಡೆ ಬಂದಾಗ ವಿಸಿಟ್ ಮಾಡಿ. ಒಂದು ವರ್ತ್ ವೆಸ್ಟಿಂಗ್ ಸ್ಪಾಟ್. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ರೆಕಾರ್ಡ್ ಮಾಡಿ. ಗೈಸ್ ನೋಡ್ತಿದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್.